ನನ್ನ ಹೆಸರು ಮೀನಾಕ್ಷಿ. ನಾವು ಚಿಕ್ಕಬಳ್ಳಾಪುರದವರು. ಆದರೆ 2019ರಲ್ಲಿ ಕೆ ಇಯಿಂದ 2016ನೇ ನೋಟಿಫಿಕೇಷನು, 17ರಲ್ಲಿ ಎಕ್ಸಾಮ್ ಬರೆದಿರ್ತೀವಿ. ಫಸ್ಟ್ ಲಿಸ್ಟು 18ರಲ್ಲಿ ಬಂದಿರುತ್ತೆ. 19 ಅಡಿಷ್ನಲ್ ಹೆಚ್ಚುವರಿ ಆಯ್ಕೆ ಪಟ್ಟಿ ಅಂತ ಬಂದಿರುತ್ತೆ. ಇದರಲ್ಲಿ ನನ್ನ ಹೆಸರು ಬಂದಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ನಮಗೆ ಆದೇಶ ಪ್ರಮಾಣ ಪತ್ರ ಕೊಡೋದು CO ಅವರು ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯತಿಯಲ್ಲಿ ಹೋಗಿ ಮನವಿ ಮಾಡಿಕೊಂಡಾಗ ಅವ್ರು ಯಾವುದೇ ರೀತಿ ಆದೇಶ ಪ್ರಮಾಣ ನನಗೆ ಕೊಟ್ಟಿಲ್ಲ. ವೇಟಿಂಗ್ ಲಿಸ್ಟ್ ಅಂತ ಹೇಳಿಬಿಟ್ಟು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಕುತಂತ್ರ ಏನು ನಡೆದಿದೆ ಅಂದರೆ, ನನ್ನ ಹೆಸರಿಗೆ ಫೇಕ್ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಬೇರೆ ಕ್ಯಾಂಡಿಡೇಟ್ಸ್ಗೆ ಅಂದರೆ ದುಡ್ಡು ಇಸ್ಕೊಂಡು ಅವ್ರಿಗೆ ಒಂದು ಉದ್ಯೋಗವನ್ನು ಕೊಟ್ಟು ಸೇಲ್ ಮಾಡಿದ್ದಾರೆ. ಈ ಪೋಸ್ಟ್ನ PDO ಹುದ್ದೆನ ಸೇಲ್ ಮಾಡಿದ್ದಾರೆ. ಈ ಥರ ನಾನು ಒಬ್ಬಳಿಗೆ ಅಲ್ಲ, ಸುಮಾರು ಒಂದು ಕ್ಯಾಂಡಿಡೇಟ್ಸ್ಗೆ ಒಂದು 600ರಿಂದ 700 ನಮ್ಮ ನೇಮಕಾತಿಯಲ್ಲಿ ನೇಮಕಾತಿಗಳು ಪತ್ರಗಳು ಕೊಡ್ದೇ ವಂಚನೆ ಮಾಡಿದ್ದಾರೆ. ವಂಚನೆ ಮಾಡಿ ಫೇಕ್ ಕ್ಯಾಂಡಿಡೇಟ್ಸ್ನ ದುಡ್ಡಿಗೆ ಇಸ್ಕೊಂಡು ಪೋಸ್ಟ್ಗಳನ್ನ ಸೇಲ್ ಮಾಡಿದರೆ ಇದು ತನಿಖೆ ಮುಖಾಂತರ ಮಾಹಿತಿ ಹೊರಗಡೆ ಬರುತ್ತೆ. ನಾನು ಈ ಒಂದು ನೋಟಿಫಿಕೇಷನಲ್ಲಿ ಫಸ್ಟ್ ಕ್ಯಾಂಡಿಡೇಟ್. ನಾನು ಈ ವಿಷಯದ ಬಗ್ಗೆ ನಾನು ಮಾತಾಡ್ತಾ ಇರೋದು. ನನಗೆ ತುಂಬ ತೊಂದರೆನೂ ಕೊಟ್ಟಿದ್ದಾರೆ. ಕೋರ್ಟ್ಗೆ ಹೋಗಬಾರ್ದು, ಕಚೇರಿಗೆ ಹೋಗಬಾರ್ದು, ಕಂಪ್ಲೇಂಟ್ ಆಗಬಾರ್ದು ಅಂತ. ಇದುವರೆಗೂ ನಾನು ಪೊಲೀಸ್ ಅವ್ರಿಗೆ ದೂರು ಕೊಟ್ಟಿದ್ದೀನಿ. ಕೋರ್ಟ್ಗೆ ಹೋಗೋದಕ್ಕೆ ಸುಮಾರು ಯಾವುದೇ ರೀತಿ FIR ಮಾಡಿಕೊಟ್ಟಿಲ್ಲ. ನನಗೆ ಥ್ರೆಟ್ ಕಾಲ್ಸ್ ಬಂದಿದೆ. ಅದರ ವಿರುದ್ಧವಾಗಿ ಯಾವುದೇ ರೀತಿ ತನಿಖೆ ಕೈಗೊಂಡಿಲ್ಲ. ಅಧಿಕಾರಿಗಳು ಅಷ್ಟೇ ಮಾಹಿತಿ ಕೊಡೋದಕ್ಕೆ ಹಿಂದೇಟು ಹೊಡಿತಾ ಇದ್ದಾರೆ, ಸಮಯನ ವ್ಯರ್ಥ ಮಾಡ್ತಿದ್ದಾರೆ. ನನಗೆ ಸರ್, ನನಗೆ ಈ ವಿಷಯ ಗೊತ್ತಾಗಿ 2 ವರ್ಷ ಆಯಿತು. 2 ವರ್ಷದಿಂದ ಪ್ರತಿಯೊಂದು ಒಂದು ಕಾನೂನುಬದ್ಧವಾಗಿ ನಿಯಮಗಳೇನಿದೆ ಅದರ ಒಂದು ಬದ್ಧವಾಗಿ ನಾನು ಮನವಿಗಳು ಮಾಡ್ಕೊಳ್ಳೋದು ಈ ಥರ ಹೋಗ್ತಾ ಇದ್ದೀನಿ. ಆದರೆ ಯಾವುದೇ ರೀತಿ ನನಗೆ ನ್ಯಾಯ ಸಿಗಲಿಲ್ಲ. RDPR ಸಚಿವರು ಪ್ರಿಯಾಂಕ ಖರ್ಗೆ ಅವರು ಕೂಡ 3-4 ಸಲ ಹೋಗಿ ಭೇಟಿಯಾಗಿ ಇದ್ರ ಬಗ್ಗೆ ಅವ್ರ ಗಮನಕ್ಕೆ ತಂದಿದ್ದೀನಿ. ಆದರೆ ಯಾವುದೇ ರೀತಿ ಅವರು ಕೂಡ ರೆಸ್ಪಾಂಡ್ ಮಾಡಲಿಲ್ಲ. ಸುಮ್ಮನೆ ತನಿಖೆ ಮಾಡಿ ಅಂತ ಕಮಿಷನರ್ ಆಫೀಸ್ಗೆ ಲೆಟ್ರ್ ಬರೀತಾರೆ. ಆದರೆ ಅವರು ಕೂಡ ಯಾವುದೇ ರೀತಿ ರೆಸ್ಪಾಂಡ್ ತೊಗೊತಿಲ್ಲ, ಸೀರಿಯಸ್ಸಾಗಿ ತೊಗೊತಿಲ್ಲ. ಅವ್ರಿಗೆ ಗೊತ್ತಿದೆ ವಿಷಯ, ಇದು ಸ್ಕ್ಯಾಮ್ ಆಗಿದೆ ಅಂತ ಗೊತ್ತಿದ್ದು ಸಹ ಅವರು ಮೌನ ಅನ್ನೊಂದು ಆಚರಣೆ ಮಾಡ್ತಿದ್ದಾರೆ. ಯಾಕೋ ಅಂತ ಗೊತ್ತಿಲ್ಲ. ಇದರಿಂದ ದೊಡ್ಡವರು ಇನ್ವಾಲ್ವ್ ಇದ್ದಾರೆ, ರಾಜಕೀಯ ಪ್ರಭಾವ ಇದೆ. ಹಾಗಾಗಿ ಈ ಮಾಹಿತಿನ ಸಾರ್ವಜನಿಕರು ಮತ್ತು ಮಾಧ್ಯಮದವರು ಸಹ ಸಹಕಾರದಿಂದ ಇದು ತನಿಖೆ ಕೈಗೊಂಡು ಎಲ್ರಿಗೂ ಯಾರು ಪ್ರಾಮಾಣಿಕವಾಗಿ ಎಕ್ಸಾಮ್ ಬರೆದಿರ್ತಾರೋ ಅಂಥವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು.